ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತೇಳಿ. ನಾನಿವಾಗ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೊಸ್ದಾಗಿ ಮದುವೆ ಆಗಿರುವಂತಹ ನವಜೋಡಿಗಳಿಗೆ ಒಂದು ಮದುವೆ ಪ್ರೋತ್ಸಾಹಧನ ಅಂತೇಳಿ ಕೊಡ್ತಾರೆ. ಅದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಾವು ಜನರಲ್ ಕ್ಯಾಟಗರಿ ಆಗಿರ್ಬೋದು, OBC ಕ್ಯಾಟಗರಿ ಆಗಿರ್ಬೋದು, ಅಥವಾ SC ST ಕ್ಯಾಟಗರಿ ಆಗಿರ್ಬೋದು. ಯಾವುದೇ ಕ್ಯಾಟಗರಿ ಆಗಿದ್ರೂ ಸಹ ಆ ಕ್ಯಾಟಗರಿನಲ್ಲಿ ಸಬ್ ಕ್ಯಾಸ್ಟ್ಗಳಂತೇಳಿ ಇರ್ತವೆ. ಆ ಸಬ್ ಕ್ಯಾಸ್ಟವರು ಇನ್ನೊಂದು ಸಬ್ ಕ್ಯಾಸ್ಟನ್ನು ಮದುವೆ ಆದರೆ ಮದುವೆಗೆ ಪ್ರೋತ್ಸಾಹಧನ ಅಂಥೇಳಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ರಿಗೂ ಕೊಡ್ತಾಯಿದೆ, ಇನ್ಸೆಂಟಿವ್ ಅಂಥೇಳಿ. ಅದಕ್ಕೆ ಅರ್ಹತೆ ಇರುವಂಥವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕಿ ಪಡ್ಕೋಬೋದು. ಅದು ಯಾವ ಥರ ಪಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನೀವು ಫಸ್ಟಲ್ಲಿ ಗೂಗಲ್ಗೆ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ನೇ ಬರುತ್ತೆ, ಸಮಾಜ ಕಲ್ಯಾಣ ಇಲಾಖೆ ಅಂಥೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲಿ ನೀವು ಲಾಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡಿ. ಈ ಲಾಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೊಂದು ಆಪ್ಷನ್ ಕಾಣ್ತದೆ ನೋಡಿ, ಇಲ್ಲಿ ಆನ್ಲೈನ್ ವಿದ್ಯಾರ್ಥಿ ವೇತನ ಮತ್ತು ತರಬೇತಿ ಅರ್ಜಿಗಳು ಅಂತೇಳಿ ಕಾಣಿಸ್ತಾ ಇದೆ. ಅದೇ ಲೈನಲ್ಲಿ ನೀವು ಲಾಸ್ಟಲ್ಲಿ ಬಂದರೆ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹಧನ ಅಂತೇಳಿ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿಗಳು ಸಿಗ್ತವೆ, ಅಪ್ಲಿಕೇಶನ್ಸ್ಗಳು ನೋಡಿ. ಅದರಲ್ಲಿ ಫಸ್ಟ್ ಒಂದು ಕೇಳ್ತಾ ಇದೆ, ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ಪ್ರೋತ್ಸಾಹಧನ, ಅಂತರ್ಜಾತಿ ಒಳಪಂಗಡಗಳ ವಿವಾಹಿತ ದಂಪತಿಗಳಿಗೆ ಪ್ರೋತ್ಸಾಹಧನ, ಮರುವಿವಾಹ ಪ್ರೋತ್ಸಾಹಧನ, ಸರಳ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹಧನ ಮತ್ತು ದೇವದಾಸಿಯರ ಮಕ್ಕಳಿಗೆ ವಿವಾಹ ಪ್ರೋತ್ಸಾಹಧನ ಅಂಥೇಳಿ ಈ 5 ಥರ ಇದೆ. ಅದರಲ್ಲಿ ನಾನು ನಿಮಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಅಂತರ್ಜಾತಿ ಒಳಪಂಗಡಗಳ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹಧನ ಅಂತೇಳಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಥರ ಬಂತು. ಈ ಥರ ಬಂದಾಗ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳ್ತಾ ಇದೆ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನೋಡಿ ಇಲ್ಲಿ ಇದೆ, ಅಂತರ್ಜಾತಿ ಪ್ರೋತ್ಸಾಹಧನಕ್ಕೆ ಅರ್ಜಿ, ಪರಿಶಿಷ್ಟ ಜಾತಿ ವಿಧವಾ ಮರು ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ, ಪರಿಶಿಷ್ಟ ಜಾತಿ ಸಮುದಾಯದ ಒಳಗೆ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತ ಹೇಳಿದೆ. ಮತ್ತು ಕಾನೂನು ಪದವೀಧರರ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತ ಹೇಳಿದೆ. ಮತ್ತು ಸಾಮೂಹಿಕ ವಿವಾಹ ಆಯೋಜಕರ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತಲೂ ಇದೆ. ಮತ್ತು ದೇವದಾಸಿಯರ ಮಕ್ಕಳ ವಿವಾಹ ಪ್ರೋತ್ಸಾಹಧನಕ್ಕೂ ಅಂತೇಳಿ ಅರ್ಜಿ ಇದೆ. ನಾನು ಇದರಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದೊಳಗೆ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತೇಳಿದೆ. ಅಲ್ಲಿ ಇದೆ ಗೋ ಟು ಇನ್ಸೆಂಟಿವ್ ಇನ್ಕ್ಯಾಸ್ಟ್ ಅಂತಿದೆಯಲ್ಲ, ಇಂಟ್ರಾ ಕ್ಯಾಸ್ಟ್, ಗೋ ಟು ಇಂಟ್ರಾ ಕ್ಯಾಸ್ಟ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಈಗ ಅರ್ಜಿ ಓಪನ್ ಆಯಿತು. ಈ ಅರ್ಜಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಇಲ್ಲಿ ಸ್ವಲ್ಪನೇ ಕೊಟ್ಟಿದ್ದಾರೆ, ಬಟ್ ನಿಮಗೆ ಜಾಸ್ತಿ ಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಗಂಡು ಮತ್ತು ಹೆಣ್ಣು ಇಬ್ಬರದ್ದು ಸಹ ಆಧಾರ್ ಕಾರ್ಡ್ ಬೇಕು, ಇಬ್ಬರದ್ದು ಸಹ ಪ್ಯಾನ್ ಕಾರ್ಡ್ ಬೇಕು, ಇಬ್ಬರದ್ದು ಸಹ ರೇಷನ್ ಕಾರ್ಡ್ ಬೇಕು, ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಮತ್ತು ಇಬ್ಬರದ್ದು TC ಬೇಕು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ವಾಸಸ್ಥಳ, ಮತ್ತು ಜಾಯಿಂಟ್ ಅಕೌಂಟು. ಬ್ಯಾಂಕ್ನಲ್ಲಿ ಇಬ್ಬರು ಮದುವೆ ಆದಮೇಲೆ ಇಬ್ಬರು ಸೇರಿ ಒಂದು ಜಾಯಿಂಟ್ ಅಕೌಂಟನ್ನ ಮಾಡಿಸ್ಬೇಕಾಗುತ್ತೆ. ಯಾವುದೇ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಕೇಂದ್ರ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಲ್ಲಿ ಪಾಸ್ಬುಕ್ಕನ್ನು ಮಾಡಿಸ್ಕೋಬೇಕು. ಮತ್ತು ಫೋಟೋಸ್ ಬೇಕಾಗುತ್ತೆ, ಮತ್ತು ಒಂದು ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ. ಇಂಥ ಏನು ಅಫಿಡವಿಟಲ್ಲಿ ಏನಿರುತ್ತೆ ಅಂತಂದರೆ ಹುಡುಗನ ಹೆಸರು, ಹುಡುಗಿ ಹೆಸರು, ಅವ್ರ ತಂದೆ ತಾಯಿ ಹೆಸರು, ಮತ್ತು ಅವರು ಯಾವ ವಾಸಸ್ಥಳ, ಅವ್ರದ್ದು ಯಾವುದು ಗ್ರಾಮ, ಇದು ಯಾವ ಗ್ರಾಮ,
ಇವರಿಬ್ಬರು ಮದುವೆ ಆಗಿದ್ದಾರೆ, ನಾವಿನ್ನು ಮುಂದೆ ಅನ್ಯೋನ್ಯವಾಗಿ ಇರ್ತೀವಿ ಅಂತ ಹೇಳಿ ಒಂದು ಅಫಿಡವಿಟ್ನ ಮಾಡಿಸ್ಕೊಡ್ಬೇಕಾಗುತ್ತೆ. ಆ ಅಫಿಡವಿಟ್ ಎಲ್ಲ ಮಾಡಿಸಿ ಅಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ರಿಜಿಸ್ಟರ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೇಳ್ತಾ ಇದೆ ಆಧಾರ್ ಕಾರ್ಡ್ ನಂಬರು, ಅರ್ಜಿದಾರರ ಹೆಸರು ಮತ್ತು ಜೆಂಡರು, ಇದೇನು ಕೇಳ್ತಾ ಇದೆ ಇದೆಲ್ಲವನ್ನು ನೀವು ಅದೇನೇನು ಕೇಳುತ್ತೆ ನೆಕ್ಸ್ಟ್ ಅದನ್ನೆಲ್ಲ ನೀವು ಎಂಟ್ರಿ ಮಾಡ್ಕೊತ ಬಂದರೆ ನಿಮಗೆ ಅರ್ಜಿ ಸಬ್ಮಿಟ್ ಆಗುತ್ತೆ. ಆ ಅರ್ಜಿ ಸಬ್ಮಿಟ್ ಆದಮೇಲೆ ನೀವು ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಅವರು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಪ್ರೂವಲ್ ಮಾಡಿ ನಿಮಗೆ ಪ್ರೋತ್ಸಾಹ ಧನವನ್ನು ನಿಮ್ಮ ಜಾಯಿಂಟ್ ಅಕೌಂಟ್ಗೆ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ಅರ್ಥ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು. ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಯಾರಾದರೂ ಹೊಸ್ದಾಗಿ ಮದುವೆ ಆಗಿರೋರು ಏನಾದರೂ ಇದ್ದರೆ ಅವ್ರ ಆಧಾರ್ ಕಾರ್ಡು ಮತ್ತು ಡಾಕ್ಯುಮೆಂಟ್ಸ್ ಬೇಕಾದ್ರೆ ಸಬ್ಮಿಟ್ ಮಾಡಿದ್ರೆ ನಾನು ಅದರಲ್ಲಿ ಅರ್ಜಿನ ಹಾಕಿ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.